ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ 9 ಮತ್ತು 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಕನ್ನಡ ವ್ಯಾಕರಣದ ಪತ್ರ ಲೇಖನದ ಬಗ್ಗೆ ತಿಳಿತಾ ಹೋಗೋಣ. ಇದು 5 ಮಾರ್ಕ್ಸ್ಗೆ ಇರುತ್ತೆ. ಸಾಮಾನ್ಯವಾಗಿ 9 ಮತ್ತು 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಪತ್ರ ಲೇಖನದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಈ 5 ಮಾರ್ಕ್ಸ್ಗಳನ್ನ ಮಕ್ಕಳು ಹೇಗೆ ಈಸಿಯಾಗಿ ತಗೋಬಹುದು, ಅದರ ಹಂತಗಳೇನು ಅಂತ ನೋಡ್ತಾ ಹೋಗೋಣ ಈ ದಿನ ತರಗತಿಯಲ್ಲಿ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಪತ್ರ ಲೇಖನದಲ್ಲಿ 2 ವಿಧ ಇದೆ. ಒಂದು ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ ಮತ್ತೆ ಮನವಿ ಪತ್ರ ಅಂತ ಇರುತ್ತೆ. ಸಾಮಾನ್ಯವಾಗಿ ಇವೆರಡನ್ನ ಕೊಟ್ಟು ಅಥವಾ ವೈಯಕ್ತಿಕ ಪತ್ರ ಅಥವಾ ಮನವಿ ಪತ್ರ ಅಂತ ಕೊಟ್ಟಿರ್ತಾರೆ ಪರೀಕ್ಷೆಗಳಲ್ಲಿ. ಎರಡನ್ನ ನಾವು ಯಾವುದು ನಮಗೆ ಈಸಿ ಅನ್ಸುತ್ತೋ, ಯಾವುದು ಪ್ರಿಪೇರ್ ಆಗಿ ಹೋಗಿರ್ತೀವೋ ಹಂಗಂತ ಹೇಳಿ ಎರಡೂ ಪ್ರಿಪೇರ್ ಆಗಿ ಹೋಗ್ಬೇಕು. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡಿ ನೀವು ಬರಿಬೇಕಾಗುತ್ತೆ. ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಎರಡು ವಿಭಿನ್ನನೇ ಆದ್ರೂ ಕೂಡ ಇದರಲ್ಲೂ ಕೂಡ ವಿಳಾಸ ಇಂದ ಇವರಿಗೆ ಇರ್ಬೋದು, ಇದರಲ್ಲೂ ಕೂಡ ಇರುತ್ತೆ. ಆದ್ರೆ ಮನವಿ ಪತ್ರವನ್ನ ನಾವು ಜಾಗೃತೆಯಿಂದ ಒಂದು ಮನವಿಯ ಮುಖಾಂತರ ಅಥವಾ ವ್ಯವಹಾರವಾಗಿ ಪತ್ರಗಳನ್ನ ನಾವು ಬರಿಬೇಕಾಗಿರೋದ್ರಿಂದ ವಿಳಾಸಗಳನ್ನ ಸಂಬೋಧನೆ ಮಾಡುವ ವಿಷಯವನ್ನ ಸರಿಯಾದ ರೀತಿಯಲ್ಲಿ ನಾವು ಬರಿಬೇಕಾಗುತ್ತೆ. ನೋಡಿ, ವೈಯಕ್ತಿಕ ಪತ್ರ ಅಂದ್ರೆ ಏನು ಅಂದ್ರೆ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಬರೆಯುವಂತಹ ಪತ್ರವನ್ನ ನಾವು ವೈಯಕ್ತಿಕ ಪತ್ರ ಅಂತ ಕರಿತೀವಿ. ಈಗ ಮಕ್ಕಳು ಪತ್ರ ಬರೆಯೋದೇ ಎಕ್ಸಾಮ್ ವಿಷಯಕ್ಕಾಗಿ ಕಲಿತಾರೆ ಹೊರತು ಈಗೆಲ್ಲ ಫೋನ್ ಬಂದಿದೆ, ಇಮೇಲ್ಗಳಿದಾವೆ. ಆದ್ರೂ ಕೂಡ ವ್ಯಾವಹಾರಿಕ ಪತ್ರಗಳನ್ನ ಶಾಲಾ ಕಾಲೇಜು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರೆಲ್ಲ ಕೂಡ ವ್ಯಾವಹಾರಿಕ ಪತ್ರಗಳನ್ನ ಬರಿಬೇಕು. ಹಾಗಾಗಿ ಪತ್ರ ಲೇಖನಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಎಷ್ಟೇ ಇಂಪ್ರೂವ್ಮೆಂಟ್ ಆಗಿದ್ರೂ ಕೂಡ ನಾವು ಈ ವ್ಯಾವಹಾರಿಕ ಪತ್ರವನ್ನ ಈಗಲೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಮತ್ತೆ ಶಾಲೆಯಲ್ಲಿ ನಾವು ಲೀವ್ ಲೆಟರ್ ಬರಿಬೇಕಾದ್ರೂ ಕೂಡ ಈ ಲೆಟರ್ ರೈಟಿಂಗ್ ಅಥವಾ ಪತ್ರ ಲೇಖನವನ್ನ ನಾವು ಬಳಸಲೇಬೇಕಾಗುತ್ತೆ. ನೋಡಿ, ವ್ಯಾವಹಾರಿಕ ಪತ್ರವನ್ನ ಬರಿಬೇಕಾದ್ರೆ ಅವುಗಳಿಗೆ ಆದಂತಹ ಸಂಬೋಧನೆಗಳಿವೆ, ಅದನ್ನ ಬಳಸಬೇಕು. ಶಿಕ್ಷಕರಿಗೆ ಹೇಗೆ ಬರಿಬೇಕು ಅಂದ್ರೆ ತರಗತಿಯ ಶಿಕ್ಷಕರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೇಗೆ ಬರಿಬೇಕು, ಗ್ರಂಥಪಾಲಕ ಶಿಕ್ಷಕರಿಗೆ ಹೇಗೆ ಬರಿಬೇಕು, ಅದೆಲ್ಲ ಸಂಬೋಧನೆಗಳಿವೆ. ಸಂಬೋಧನೆಗಳನ್ನ ಬಳಸ್ಕೊಂಡು ನಾವು ಈ ವ್ಯಾವಹಾರಿಕ ಪತ್ರಗಳನ್ನ ಬರಿಬೇಕು. ಮತ್ತೆ ವ್ಯಾವಹಾರಿಕ ಪತ್ರಗಳಲ್ಲಿ ಕೆಲವೊಂದು ಬಾರಿ ಕೇಳೋದೇನೆಂದ್ರೆ ಬೀದಿ ದೀಪಗಳು ಅಥವಾ ನಲ್ಲಿ ರಿಪೇರಿಗಳ ಬಗ್ಗೆ ಸರ್ಕಾರಿ ಉದ್ಯೋಗದ ಅಧಿಕಾರಿಗಳಿಗೆ ಗಮನ ತರಬೇಕಾದ್ರೆ ಅದಕ್ಕಾಗಿ ಬಳಸಬೇಕಾದಂತಹ ಕಾರಣಗಳು, ವಿಷಯ ಮತ್ತೆ ಸಂಬೋಧನೆಗಳನ್ನ ಮತ್ತೆ ಸಹಿಯನ್ನ ನಾವು ನಿಗದಿತ ಸ್ಥಳದಲ್ಲಿ ಹಾಕಿ ನಾವು ಪತ್ರವನ್ನ ಬರಿಬೇಕಾಗುತ್ತೆ. ವೈಯಕ್ತಿಕ ಪತ್ರಗಳಲ್ಲಿ ಏನಾಗುತ್ತೆ ಅಂದ್ರೆ ಸಂಬಂಧಿಕರಿಗೆ ಬರಿಬೇಕಾದ್ರೆ ಅವುಗಳಿಗೆ ಆದಂತಹ ಸಂಬೋಧನೆಗಳು ಇರುತ್ತೆ. ತಂದೆಗೆ ತೀರ್ಥರೂಪ ತಂದೆಯವರಿಗೆ, ತಾಯಿಗಾದ್ರೆ ಮಾತೃಶ್ರೀಯವರಿಗೆ, ತಂದೆಯ ಸ್ವರೂಪರಾದಂಥ ಅಥವಾ ತಂದೆಗೆ ಸಮಾನರಾದಂಥ ಚಿಕ್ಕಪ್ಪ ದೊಡ್ಡಪ್ಪ ಇಂಥವ್ರಿಗಾಗಿ ತೀರ್ಥರೂಪ ಸಮಾನರಾದ, ಹೀಗೆ ಕೆಲವೊಂದು ಸಂಬೋಧನೆಗಳನ್ನ ಬಳಸ್ಕೊಂಡು ವೈಯಕ್ತಿಕ ಪತ್ರವನ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ವ್ಯಾವಹಾರಿಕ ಪತ್ರಗಳಲ್ಲಿ ಏನಿರ್ಬೇಕಂದ್ರೆ ಮೇನ್ ಆಗಿ ದಿನಾಂಕ, ದೂರವಾಣಿ ಸಂಖ್ಯೆ, ಇವರಿಗೆ ಇಂದ ಸಂಬೋಧನೆಗಳು, ವಿಷಯ, ವಿವರಣೆ, ಮುಕ್ತಾಯದ ಭಾಗ ಮತ್ತೆ ಸಹಿ ಇರಬೇಕು, ಹೊರ ವಿಳಾಸ ಇರಬೇಕು. ಇದು ಕಂಪಲ್ಸರಿ ಮನವಿ ಪತ್ರದಲ್ಲಿ ಇರಲೇಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ಮ ವಿಷಯವನ್ನ ಮಂಡನೆ ಮಾಡ್ತಾ ಇದ್ರೆ ಅಲ್ಲಿ ಮನವಿಯನ್ನ ನಾವು ತೋರ್ಸ್ಕೋಬೇಕಾದ್ರೆ ನಮ್ಮ ಎಲ್ಲ ಈ ವಿವರಗಳು ಅದರಲ್ಲಿ ಇರಬೇಕಾಗುತ್ತೆ. ಈ ವೈಯಕ್ತಿಕ ಪತ್ರಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಲ್ಲಾದ್ರೂ ಪ್ರವಾಸಗಳಿಗೆ ಹೋದಾಗ ಅಥವಾ ನಮ್ಮ ಯೋಗಕ್ಷೇಮವನ್ನ ನಮ್ಮ ಅನಿಸಿಕೆ ವಿಚಾರಗಳನ್ನ ಈ ವೈಯಕ್ತಿಕ ಪತ್ರದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ತಂದೆ ತಾಯಿಗಾಗಿರ್ಬೋದು, ಅಕ್ಕ ತಂಗಿರಿಗಾಗಿರ್ಬೋದು, ಹೀಗೆ ನಮ್ಮ ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ತಿಳಿಸ್ತಾ ಹೋಗ್ತೀವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಒಂದು ವೈಯಕ್ತಿಕ ಪತ್ರವನ್ನ ಬರಿತಾ ಹೋಗೋಣ. ನಿಮ್ಗೆ ಈಸಿಯಾಗಿ ಹೇಗೆ ಬರಿಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗಿರ್ಬೇಕು, 5 ಮಾರ್ಕ್ಸ್ಗಳನ್ನ ಹೇಗೆ ತಗೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ.
ನೋಡಿ ಮಕ್ಕಳೇ, ಈಗ ವೈಯಕ್ತಿಕ ಪತ್ರ ಬರೆದು ತೋರಿಸ್ತಾ ಇದ್ದೀನಿ. ಏನಿದೆ ಟಾಪಿಕ್ಕು ಅಥವಾ ವಿಷಯ ಏನಿದೆ ಅಂದರೆ, ನಿಮ್ಮ ತಂದೆಗೆ ವಾರ್ಷಿಕ ಪರೀಕ್ಷೆಯ ಶುಲ್ಕ 450 ರೂಪಾಯಿಗಳನ್ನು ನೀಡುವಂತೆ ಕೋರಿ ಪತ್ರ ಬರೆಯಿರಿ ಅಂತಿದೆ. ಅಂದರೆ ಸಾಮಾನ್ಯವಾಗಿ ವೈಯಕ್ತಿಕ ಪತ್ರಗಳನ್ನು ಹೇಗೆ ಕೊಡ್ತಾರೆ ಅಂದರೆ, ವಾರ್ಷಿಕ ಪರೀಕ್ಷೆಯ ಶುಲ್ಕ ಅಥವಾ ತಂದೆ ತಾಯಿಗೆ ನಾವು ಪ್ರವಾಸಕ್ಕೆ ಹೋದಾಗ ಅದರ ಅನುಭವಗಳನ್ನು ಬರೆದು ತಿಳಿಸಿ ಅಂತ ಪತ್ರ ಬರೆಯೋದಿರುತ್ತೆ. ಅಥವಾ ಪರೀಕ್ಷೆಯ ಸಿದ್ಧತೆಯನ್ನು ನಾವು ಹೇಗೆ ಮಾಡ್ಕೊತಾ ಇದ್ದೀವಿ ಅಂತ ತಿಳಿಸೋದಿರುತ್ತೆ. ಅಥವಾ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಪತ್ರ ಬರೆಯೋದಿರುತ್ತೆ. ಹೀಗೆ ವೈಯಕ್ತಿಕ ಪತ್ರಗಳಿರುತ್ತೆ. ಇಲ್ಲಿ ಟಾಪಿಕ್ ಬಂದು, ನಿಮ್ಮ ತಂದೆಗೆ ವಾರ್ಷಿಕ ಪರೀಕ್ಷೆಯ ಶುಲ್ಕ 450 ರೂಪಾಯಿಗಳನ್ನು ನೀಡುವಂತೆ ಕೋರಿ ಪತ್ರ ಬರೆಯಿರಿ ಅಂತಿದೆ. ಇದನ್ನು ಹೇಗೆ ಬರೆಯೋದು ನೋಡ್ತಾ ಹೋಗೋಣ. ಮೊದಲಿಗೆ ತಂದೆಗೆ, ತಾಯಿಗೆ, ತಂದೆಯ ಸಮಾನರಾದಂತಹ ಮತ್ತು ತಾಯಿಗೆ ಸಮಾನರಾದಂತಹ ತಂಗಿಗೆ, ಅಕ್ಕಗೆ, ಅಣ್ಣನಿಗೆ ಅಥವಾ ತಮ್ಮನಿಗೆ ಸಂಬೋಧನೆಗಳನ್ನು ನಾವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ತಂದೆಗೆ ಅಂತ ಬಂದರೆ ನಾವು ತೀರ್ಥರೂಪ ಅಂತ ಬರಿಬೇಕಾಗುತ್ತೆ. ನೋಡಿ, ತಂದೆಗೆ ಅಂತ ಬಂದಾಗ ತೀರ್ಥರೂಪ. ತಾಯಿಗೆ ಪತ್ರ ಬರಿಬೇಕಾದ್ರೆ ಮೊದಲಿಗೆ ನಾವು ಮಾತೃಶ್ರೀ. ಅಕ್ಕ ಅಥವಾ ತಂಗಿಗೆ ಅಂದರೆ ಅವ್ರಿಗಿಂತ ನಾವು ಚಿಕ್ಕವರಾಗಿದ್ದಾಗ ಅಥವಾ ಅವರು ನಮಗೆ ದೊಡ್ಡವರಾಗಿದ್ದಾಗ. ಈಗ ತಂಗಿಗೆ ಬರಿಬೇಕಾದ್ರೆ ಆಶೀರ್ವಾದಗಳೊಂದಿಗೆ. ಹೀಗೆ ಬರಿಬೇಕಾಗುತ್ತೆ. ಅಥವಾ ಚಿಕ್ಕಪ್ಪ ದೊಡ್ಡಪ್ಪನಿಗೆ ಬರಿಬೇಕಾದ್ರೆ ತೀರ್ಥರೂಪ ಸಮಾನರಾದಂತಹ ಅಂತ ಬರಿಬೇಕು. ತಾಯಿಗೆ ಅಥವಾ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಬರಿಬೇಕಾದ್ರೆ ಅಥವಾ ತಾಯಿಯ ಸಮಾನರಾದಂತಹ ಅವರಿಗೆ ಬರಿಬೇಕಾದ್ರೆ ಪತ್ರಗಳನ್ನು ಮಾತೃಶ್ರೀ ಸಮಾನರಾದಂತಹ ಅಂತ ಪತ್ರವನ್ನು ಮೊದಲಿಗೆ ನಾವು ಈ ರೀತಿಯ ಸಂಬೋಧನೆಗಳನ್ನು ಬಳಸಿ ನಾವು ಬರಿಬೇಕಾಗುತ್ತೆ. ಸ್ನೇಹಿತರಿಗೆ ಬರಬೇಕಾದ್ರೆ ಆತ್ಮೀಯ ಗೆಳೆಯ ಅಥವಾ ಗೆಳತಿಗೆ ಅಂತ ಬರಿಬೇಕಾಗುತ್ತೆ. ಈಗ ನಿಮ್ಮ ತಂದೆಗೆ ಅಂತ ಕೇಳಿರೋದ್ರಿಂದ ನಾವು ತೀರ್ಥರೂಪ ಅಂತ ಬರಿಬೇಕು. ಮೊದಲಿಗೆ ನಾವಿಲ್ಲಿ ದಿನಾಂಕ ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ನಾವು ಊರನ್ನು ಮೆನ್ಷನ್ ಮಾಡಿದ್ರೂ ಮಾಡ್ಬೋದು ಅಥವಾ ಸ್ಥಳ ಅಂತನಾದರೂ ಬರಿಬೋದು. ಊರು ಅಥವಾ ಸ್ಥಳ. ನಾನೇ ಇಲ್ಲಿ ಒಂದು ಹೆಸರು ಕೊಟ್ಟಿರೋದ್ರಿಂದ ಮತ್ತು ಊರಿನ ಹೆಸರು ಬರೆದಿರೋದ್ರಿಂದ ನಾನು ಇಲ್ಲಿ ಮೈಸೂರು ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ನಾವು ಈ ಕಡೆ ಅಂದರೆ ಈ ಬಲಭಾಗದಲ್ಲಿ ಕ್ಷೇಮ ಅಂತ ಬರಿಬೇಕು. ಕ್ಷೇಮ. ಈ ಮಧ್ಯದಲ್ಲಿ ಶ್ರೀ. ಇದಾದಮೇಲೆ ನಾವು ವೈಯಕ್ತಿಕ ಪತ್ರದಲ್ಲಿ ಮೊದಲಿಗೆ ನಮ್ಮ ಅಡ್ರೆಸ್ ಬರಿಬೇಕಾಗುತ್ತೆ. ಅಂದರೆ ಇವರಿಂದ ಅಥವಾ ಇಂದಾಗೆ ಅಂಡರ್ಲೈನ್ ಮಾಡಿ. ಇಲ್ಲಿ ನಾನೇ ಒಂದು ಹೆಸರು ಕೊಟ್ಟಿರೋದ್ರಿಂದ ಅಥವಾ ಪರೀಕ್ಷೆಗಳಲ್ಲಿ XYZ ಅಂತ ಕೊಟ್ಟಿರ್ತಾರೆ ಅಥವಾ ಹೆಸರು ಅವರೇ ಮೆನ್ಷನ್ ಮಾಡಿರ್ತಾರೆ. ಇಂಥ ರಾಜು ಈ ಪ್ರೌಢಶಾಲಾ ವಿದ್ಯಾರ್ಥಿ, ಈ ಸರ್ಕಾರಿ ಶಾಲೆ, ಈ ಊರು ಅಂತ ಕೊಟ್ಟಿರ್ತಾರೆ. ಅದನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ರಮೇಶ ಅಂತ ಬರಿತಾ ಇದ್ದೀನಿ. ರಮೇಶ 10ನೇ ತರಗತಿ ಸರಕಾರಿ ಪ್ರೌಢಶಾಲೆ. ಇಲ್ಲಿ ನಾನು ಮೈಸೂರು ಅಂತ ಬರೆದಿರೋದ್ರಿಂದ ಇಲ್ಲೂ ಕೂಡ ಮೈಸೂರು ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಪಿನ್ ಕೋಡನ್ನು ಕೂಡ ನಾನು ಬರಿತಾ ಇದ್ದೀನಿ.
ನೋಡಿ, ಇದು ಒಂದು ಹಂತ. ಅಂದರೆ ಕ್ಷೇಮ, ಶ್ರೀ, ದಿನಾಂಕದ ನಿಗದಿತ ಸ್ಥಳದಲ್ಲೇ ಬರಿಬೇಕು. ಮತ್ತು ಸ್ಥಳ ಅಂದರೆ ಮೈಸೂರು. ಇಂದ ರಮೇಶ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಮೈಸೂರು. ಇದು ಒಂದು ಸ್ಟೆಪ್ ಆಯಿತು. ಈಗ ಯಾರಿಗೆ ಪತ್ರ ಬರೀತಾ ಇರೋದು ಅಂದರೆ ತಂದೆಗೆ ಪತ್ರ ಬರಿಬೇಕಾದ್ರೆ ಇಲ್ಲಿ ಇಂದ ಇದೆಯಲ್ಲ, ಇಂದ ಲೈನಲ್ಲೇ ನಾವು ತೀರ್ಥರೂಪ ರವರಿಗೆ ಈ ಥರ ಬರೆದು, ತೀರ್ಥರೂಪರವರಿಗೆ ನಿಮ್ಮ ಮಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ಫುಲ್ ಸ್ಟಾಪ್ ಇಡಿ. ನಾನು ಇಲ್ಲಿ ಕ್ಷೇಮ ಮತ್ತು ಆರೋಗ್ಯವಾಗಿದ್ದೇನೆ. ಅಲ್ಲಿ ನಿಮ್ಮ ಮತ್ತು ತಾಯಿಯವರ ಕ್ಷೇಮ ಮತ್ತು ಆರೋಗ್ಯವನ್ನು ಪತ್ರದ ಮೂಲಕ ಬರೆದು ತಿಳಿಸಿ. ನನ್ನ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತಿದೆ. ಪುಲಿ ಸ್ಟಾಪ್ ಇಡಿ. ನಾನು ಈ ಪತ್ರ ಬರೆದ ಕಾರಣವೇನೆಂದರೆ ಶಾಲೆಯ ವಾರ್ಷಿಕ ಪರೀಕ್ಷೆಯ ಶುಲ್ಕ ₹450 ಕಟ್ಟಬೇಕಾಗಿದೆ. ತಾವು ಈ ಶುಲ್ಕವನ್ನು ಆದಷ್ಟು ಬೇಗ ಕಟ್ಟಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೋಡಿ, ಇಲ್ಲಿ ವಿಷಯ ಒಂದು ದಿನಾಂಕ ಕ್ಷೇಮ ಶ್ರೀ ಇಂದ ಯಾರು ಪತ್ರ ಬರಿಬೇಕಾಗಿದೆಯೋ ರಮೇಶ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಮೈಸೂರು. ಇದಾದಮೇಲೆ ತೀರ್ಥರೂಪರವರಿಗೆ. ಮೊದಲಿಗೆ ಪತ್ರ ಬರಿಬೇಕಾದ್ರೆ ನಮ್ಮ ನಮಸ್ಕಾರಗಳನ್ನು, ನಮ್ಮ ಯೋಗಕ್ಷೇಮವನ್ನು ಮೊದಲು ತಿಳಿಸಿ, ನಂತರ ಅವರ ಯೋಗಕ್ಷೇಮವನ್ನು
ತಿಳ್ಕೊಬೇಕು. ಅದಾದಮೇಲೆ ಬರೆದ ವಿಷಯ ಏನು, ಪತ್ರ ಬರೆದ ವಿಷಯ ಏನು ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ಬರೆದು ಮನವಿ ಮುಖಾಂತರ ತಿಳಿಸಿ ನಂತರ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ಮಗ ರಮೇಶ. ನೋಡಿ, ಇಲ್ಲಿ ಕಡೆಯದಾಗಿ ವರವಿಳಾಸ ಅಥವಾ ಯಾರಿಗೆ ಪತ್ರ ಬರಿತಾ ಇದ್ದೀವಿ ಅವರ ವಿಳಾಸವನ್ನು ನಾವು ಬರಿಬೇಕಾಗುತ್ತೆ. ಇವರಿಗೆ ಶ್ರೀನಾಥ ಮೂರ್ತಿ, ಮನೆ ನಂಬರ್ 48, 1ನೇ ಮುಖ್ಯ ರಸ್ತೆ, ರಾಜಾಜಿನಗರ, ಶಿವಮೊಗ್ಗ, 573201 573201. ಈ ರೀತಿಯ ವಿಳಾಸವನ್ನು ನಾವು ಬರಿಬೇಕಾಗುತ್ತೆ. ನೋಡಿ, ಇಂದಿನ ತರಗತಿಯಲ್ಲಿ ನಾವು ಒಂದು ವೈಯಕ್ತಿಕ ಪತ್ರವನ್ನು ಬರೆದ್ವಿ. ಇದಾದ್ಮೇಲೆ ನಾವು ಸ್ವಲ್ಪ ಸುಂದರವಾಗಿ ಕಾಣಬೇಕು ಅಂದರೆ ನಾವು ಈ ರೀತಿಯ ಬಾಕ್ಸ್ಗಳನ್ನು ಹಾಕ್ಬೋದು. ನೋಡಿ, ಈ ರೀತಿಯ ಬಾಕ್ಸ್ಗಳನ್ನು ಹಾಕಿ ನಾವು ಇನ್ನು ಪತ್ರಲೇಖನವನ್ನು ಇನ್ನು ಸುಂದರವಾಗಿ ಕಾಣುವಂತೆ ಮಾಡ್ಬೋದು. ನೋಡಿ, ಈ ದಿನ ತರಗತಿಯಲ್ಲಿ ವೈಯಕ್ತಿಕ ಪತ್ರವಾಗಿ ತಂದೆಗೆ ಶುಲ್ಕ ಕೇಳುವ ಒಂದು ಪತ್ರವನ್ನು ಬರೆದು ತೋರಿಸಿದ್ದೀನಿ. ವಿಡಿಯೋಗಳನ್ನು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.